ಉಗ್ರಪ್ಪ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾರ್ಯಕರ್ತರು. ಗಲಾಟೆ ಮಾಡೋರನ್ನ ಬಿಜೆಪಿಯವರು ಕಳಿಸಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆರಳಿ ಸಿಡಿದ ಕಾರ್ಯಕರ್ತರು ಪ್ಲೇ ಕಾರ್ಡ್ ಪ್ರದರ್ಶಿಸದಂತೆ ತಾಕೀತು ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ನಡುವೆ ಮಾತಿನ ಚಕಮಕಿ ಮತ್ತು ವಾಗ್ವಾದ ನಡೆದಿರುವ ಘಟನೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿದೆ. ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ, ಅರ್ಜಿ ಹಾಗೂ ಶಿಫಾರಸು ಮತ್ತು ಸಂಘಟನಾ ಸೃಜನಾ ಅಭಿಯಾನ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳು ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಬೇಕು. ಈ ಸಮಯದಲ್ಲಿ ವೇದಿಕೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ವಿ.ಎಸ್. ಉಗ್ರಪ್ಪ ಮಾತನಾಡುತ್ತಿದ್ದಾಗ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಬಿ.ಟಿ. ಜಗದೀಶ್ ಬೆಂಬಲಿಗರು ಪ್ಲೇ ಕಾರ್ಡ್ ಹಿಡಿದು ಬಂದಾಗ ಉಗ್ರಪ್ಪ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಬಾರದು ಎಂದು ಹೇಳಿದಾಗ ಬೆಂಬಲಿಗರು ಗದ್ದಲ ಮಾಡಿದ್ದು. ಉಗ್ರಪ್ಪ ಗಲಾಟೆ ಮಾಡುತ್ತಿರೋರು ಬಿಜೆಪಿಯವರಿದ್ದಾರೆ ಎಂದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಬಲಿಗರು ಉಗ್ರಪ್ಪ ವಿರುದ್ಧ ಧಿಕ್ಕಾರ ಹಾಕಿದ್ದಾರೆ. ಏಕವಚನದಲ್ಲೂ ಮಾತನಾಡಿದ್ದಾರೆ. ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್. ಮಂಜಪ್ಪ ವೇದಿಕೆ ಕಡೆ ಬಂದು ಗಲಾಟೆ ಮಾಡಲು ಬಂದಾಗ ಅವರನ್ನು ತಡೆದು ವಾಪಸ್ಸು ಕಳುಹಿಸುವ ಘಟನೆ ನಡೆದಿದೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಪ್ರಕಾಶ್ಗೆ ಇವತ್ತೇ ಬಂದಿರೋದು ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು, ಕೆಪಿಸಿಸಿಯ ಜಿಲ್ಲಾಧ್ಯಕ್ಷರಾಗಬೇಕು ಅನ್ನುವಂತ ಇದ್ರೆ ನಿಮ್ಮ ಫಾಲೋವರ್ಸ್ ಅನ್ನ ಶಿಸ್ತಿನಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಟೆನ್ಷನ್ ಆಗ್ಬಿಡ್ರಿ ನಮಗೆ. ಏನ್ ತಪ್ಪೈತೆ? ಬೇರೆ ಬಿಜೆಪಿ ಕಾಂಗ್ರೆಸ್ ಅಭಿಮಾನ ಇದೆ ಎತ್ತಿದ್ದೀನಿ, ತಪ್ಪೆಲ್ಲ ಇದೆ ಅಲ್ಲ ಸರ್? ಅಭಿಮಾನ ಎತ್ತಿ ತಪ್ಪೇನೈತೆ? ಅಲ್ಲ ಸರ್, ಹೇಳಿ. ಅಲ್ಲ ಸರ್, ಎಲ್ಲ ಎತ್ಕೊಂಡು ಬಂದ್ರೆ ಹೇಳ್ರಿ ಸರ್. ಗೊತ್ತಿದೆ, ಗೊತ್ತಿಲ್ಲ. ಯಾಕೆ ಎತ್ಬಾರ್ದು? ಅಲ್ಲಿ ಬೆಂಗಳೂರಿಗೆ ನಾಟಕ ಇದು ಮಾಡ್ತಾರ. ಜಾಗ ಚಿಕ್ಕದು, ಜಾಗ ಚಿಕ್ಕದ. ತೆಗೆದುಕೊಡ್ತಾರೆ ನಮ್ಮ ನ್ಯಾಷನಲ್ ಅಬ್ಸರ್ವರ್ ಸಬ್ಜೆಕ್ಟಿಗೆ ಬಂದ್ಬಿಡಿ. ಆಗ ನಿಮ್ಮ ಅಭಿಪ್ರಾಯವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್
ಈ ಭಾಗದ ಯಾವುದೇ ಆಗಲಿ ಅಥವಾ ಈ ಭಾಗದ ಈ ರಾಜ್ಯದ ಏನೇ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯತಕ್ಕಂಥವರಿಗೆ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಯಾವ ವರ್ಗಕ್ಕೆ ಸೇರಿದ್ದೀರಿ, ಯಾವ ವಯಸ್ಸು ಮತ್ತು ಯಾವ ಸಮಾಜಕ್ಕೆ ಸೇರಿದ್ದೀರಿ. ಯಾಕೆ ಸಮಾಜವನ್ನು ಕೇಳ್ತೇವೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಆ ವರ್ಗದ ಜನರನ್ನ ಸಾಹಸಿಕವಾಗಿ